ನಮಸ್ಕಾರ. ನಾನು ನಿಮ್ಮ ಅಮರೇಶ್ ಸಾವ್ರು ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ಸಂಖ್ಯಾ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರೆಲ್ಲ ಈ ವಾರದ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಅವರಿಗೆಲ್ಲ ಅವರ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಒಂದು 3, 6, 8, 9 ಡೇಟ್ ನಲ್ಲಿದೆಯೋ ಅಥವಾ ತಿಂಗಳಲ್ಲಿದೆಯೋ ಅಥವಾ ಇಸ್ವಿ ಎಲ್ಲ ಕೂಡಿಸಿದ್ರೆ ಬರ್ತಾ ಇದೆಯೋ ಅದನ್ನ ನೋಡ್ಕೊಳ್ಳಿ. ಏನಕ್ಕೆ ಅಂತ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಸೋಮವಾರ ಅಂದ್ರೆ 3ನೇ ತಾರೀಕು ತುಂಬಾ ಕೆಟ್ಟದಿದೆ. ಯಾವುದು ಶುಭ ಕಾರ್ಯಗಳು ಈ ವಾರದಲ್ಲಿ ಸೋಮವಾರದಲ್ಲಿ ಈ ತಿಂಗಳಲ್ಲಿ ಮಾಡೋದು ಬೇಡ ಅಂತ ಹೇಳ್ತೀನಿ. ಮತ್ತೆ ಮಂಗಳವಾರ 4ನೇ ತಾರೀಕು ಅದು ಕೂಡ ಒಂದು ಕಾಲಸರ್ಪ ದೋಷದ ಒಂದು ಸಂಖ್ಯೆ ಆಗಿರ್ತದ. 4 ಮತ್ತು 7 ಅಂದ್ರೆ 4 and 7 ಕಾಂಬಿನೇಷನ್ ಬರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಶುಭ ಕೆಲಸಗಳು ಬೇಡವೇ ಬೇಡ ಅಂತ ಹೇಳ್ತಾ 5ನೇ ತಾರೀಕು ಬುಧವಾರ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕಾರ್ಯಗಳನ್ನು ಕೂಡ ನೀವು ಮಾಡಬಹುದು. ಅದೇ ರೀತಿ 6ನೇ ತಾರೀಕು ಕೂಡ ಯಾವುದೇ ಶುಭ ಕೆಲಸಗಳನ್ನು ತುಂಬಾ ಧಾರಾಳವಾಗಿ ಮಾಡಬಹುದು. 7ನೇ ತಾರೀಕು ಕೂಡ ಯಾವುದೇ ಕೆಲಸಗಳನ್ನು ಮಾಡಬಹುದು. ಆದ್ರೆ ಮದುವೆ ಮಾತ್ರ ಖಂಡಿತವಾಗ್ಲಿ ಬೇಡವೇ ಬೇಡ. ನಂತರ 8ನೇ ತಾರೀಕು ಯಾವುದೇ ಶುಭ ಕಾರ್ಯಗಳು ಖಂಡಿತ ಬೇಡವೇ ಬೇಡ. ಯಾಕಂದ್ರೆ ಕಾಂಬಿನೇಷನ್ ಚೆನ್ನಾಗಿಲ್ಲ. ಈ ತಿಂಗಳಲ್ಲಿ 8ನೇ ತಾರೀಕು ಯಾವುದೇ ಶುಭ ಕಾರ್ಯಗಳು ಬೇಡವೇ ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು 9ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕಾರ್ಯಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು ಅಂತ ಹೇಳ್ತಾ ಈ ವಾರದ ಹೀಲಿಂಗ್ ಕೋಡ್ಗಳು ಏನೇನಿದೆ, ಈ ವಾರದ ಹೀಲಿಂಗ್ ಕೋಡ್ ಯಾವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಪ್ರತಿ ವಾರ ನಾವು ಒಂದೊಂದು ಹೀಲಿಂಗ್ ಕೋಡ್ ಹೇಳ್ತಾ ಬರ್ತಾ ಇದ್ದೀನಿ. ಅದ್ರ ಜೊತೆ ಈ ವಾರ ಯಾವ ಹೀಲಿಂಗ್ ಕೋಡ್ ಅಂತಂದ್ರೆ ಹರ್ಪಿಸ್ ಅಂದ್ರೆ ಸರ್ಪ ಸುತ್ತು ಅಂತ ಹೇಳ್ತಾರಲ್ಲ ಅದ್ರ ಯಾರಿಗೆಲ್ಲ ಹರ್ಪಿಸ್ ವೈರಸ್ ಅಟ್ಯಾಕ್ ಆಗಿದೆಯೋ, ಆಲ್ರೆಡಿ ಅಟ್ಯಾಕ್ ಆಗಿದೆಯೋ, ರಿಕವರಿಗೋಸ್ಕರ ಏನ್ ಮಾಡಬೇಕು. ಯಾಕಂದ್ರೆ ಹರ್ಪಿಸ್ ಅಷ್ಟು ಈಸಿಯಾಗಿ ರಿಕವರಿ ಆಗೋದಲ್ಲ. ಅದಕ್ಕೋಸ್ಕರನೇ ಬೇಗ ರಿಕವರಿ ಆಗೋದಕ್ಕೆ ಯಾವ್ದೆಲ್ಲ ಹೀಲಿಂಗ್ ಕೋಡ್ಗಳನ್ನ ನಾವು ಬಳಸಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಯಾರಿಗೆಲ್ಲ ಹರ್ಪಿಸ್ ಆಗಿದೆ, ಅದಕ್ಕೆ ಯಾರಿಗಾದ್ರೂ ಆಗಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ತಿಳಿಸ್ಕೊಡಿ, ಬೇಗ ರಿಕವರಿ ಆಗುತ್ತೆ. ಹರ್ಪಿಸ್ ಕೋಡ್ ಯಾವ ರೀತಿ ಇದೆ ಅಂದ್ರೆ ಹರ್ಪಿಸ್ ವೈರಸ್ಗೆ ಯಾವ ರೀತಿ ಕೋಡ್ ಇದೆ ಅಂದ್ರೆ 882123 882123 ಈ ಒಂದು ಸಂಖ್ಯೆಯನ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಬ್ಲೂ ಪೆನ್ ಅಂದ್ರೆ ನೀಲಿ ಶಾಹಿಯ ಪೆನ್ನಿನಿಂದ ಬರೆದುಕೊಳ್ಬೇಕು. ಪ್ರತಿನಿತ್ಯ ಬರೆದುಕೊಳ್ಳೋದ್ರಿಂದ ಹಂತ ಹಂತವಾಗಿ ಆ ಹರ್ಪಿಸ್ ವೈರಸ್ ಗುಣಮುಖ ಆಗುವಂತ ಎಲ್ಲಾ ಸಾಧ್ಯತೆಗಳು ಇವೆ ಅಂತ ಹೇಳ್ತಾ, ನಾನು ಮೊದಲೇ ಹೇಳಿದಾಗೆ ಯಾರಿಗೆಲ್ಲ 3, 6, 8, 9 ಡೇಟ್ ಆಫ್ ಬರ್ತ್ ನಲ್ಲಿ ಇದೆಯೋ ಅಂದ್ರೆ ಡೇಟ್ ನಲ್ಲಿ ಆಗಿರ್ಲಿ ಮಂತ್ ನಲ್ಲಿ ಆಗಿರ್ಲಿ ಅಥವಾ ಟೋಟಲ್ ಇಯರ್ ನಲ್ಲಿ ಆಗಿರ್ಲಿ, ಈ ರೀತಿ ಯಾರಿಗೆಲ್ಲ 3, 6, 8, 9 ಇದೆಯೋ ನೋಡ್ಕೊಳ್ಳಿ. ಏನಾಗುತ್ತೆ ಅವ್ರ ಭವಿಷ್ಯದಲ್ಲಿ, ಅವರ ಮದುವೆ ವಿಷಯ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ನಾನು ಮುಂದಿನ ವಾರ ಹೇಳ್ತೀನಿ. ಅಲ್ಲಿವರೆಗೆ ಕಾಯಿರಿ ಅಂತ ಹೇಳ್ತಾ ಈ ವಾರದ ನನ್ನ ಸಂಖ್ಯಾ ಭವಿಷ್ಯ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.